ಕಲಬುರಗಿ ಜಿಲ್ಲೆಯಲ್ಲಿ ಸವಳು ಮಣ್ಣಿನ ಅಕ್ರಮ ಗಣಿಗಾರಿಕೆ ವ್ಯಾಪಕವಾಗಿ ನಡೀತಾ ಇದೆ. ಸರ್ಕಾರಿ ಜಮೀನು, ಅರಣ್ಯ ಪ್ರದೇಶದಲ್ಲಿ ಕಾನೂನು ಬಾಹಿರವಾಗಿ ಗಣಿಗಾರಿಕೆಯನ್ನು ಮಾಡಲಾಗ್ತಾ ಇದೆ. ಚಿಂಚೋಳಿ ಹಾಗೂ ಕಾಳಗಿ ತಾಲೂಕುಗಳ 5-6 ಹಳ್ಳಿಗಳಲ್ಲಿ ಅಕ್ರಮ ಗಣಿಗಾರಿಕೆ ನಡೆದರೂ ಅರಣ್ಯ ಇಲಾಖೆ, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಕಣ್ಮುಚ್ಚಿ ಕುಳಿತಿವೆ. ಆ ಬಗ್ಗೆ ಒಂದು ರಿಪೋರ್ಟ್ ಇಲ್ಲಿದೆ. ಕಲಬುರಗಿ ತೊಗರಿಯ ಕಣಜ ಎಂದೇ ಪ್ರಸಿದ್ಧಿ. ತೊಗರಿ ಬೆಳೆಯಲು ಫಲವತ್ತಾದ ಭೂಮಿಯ ಅಡಿ ಲೈಮ್ಸ್ಟೋನ್, ಸವಳು ಮಣ್ಣು ಇದೆ. ಲೈಮ್ಸ್ಟೋನ್ ಇರೋದ್ರಿಂದ ಜಿಲ್ಲೆಯಲ್ಲಿ 10 ಸಿಮೆಂಟ್ ಕಾರ್ಖಾನೆಗಳಿವೆ. ಇನ್ನು ಜಿಲ್ಲೆಯ ಚಿಂಚೋಳಿ ಹಾಗೂ ಕಾಳಗಿ ಸುತ್ತಮುತ್ತ ಸವಳು ಮಣ್ಣು ಹೇರಳವಾಗಿ ಸಿಗುತ್ತೆ. ಇದನ್ನೇ ಬಂಡವಾಳ ಮಾಡಿಕೊಂಡ ಕೆಲವರು ಸವಳು ಮಣ್ಣು ಗಣಿಗಾರಿಕೆ ಮಾಡುತ್ತಿದ್ದಾರೆ. ಸರ್ಕಾರಿ ಜಮೀನು ಹಾಗೂ ಅರಣ್ಯ ಪ್ರದೇಶದಲ್ಲಿ ಗಣಿಗಾರಿಕೆ ಜೋರಾಗಿದೆ. ಸೂಗೂರು ಗ್ರಾಮವೊಂದರಲ್ಲಿಯೇ ಅರಣ್ಯ ಪ್ರದೇಶದಲ್ಲಿ ಸುಮಾರು 100 ಎಕರೆ ಪ್ರದೇಶದಲ್ಲಿ ಮಣ್ಣನ್ನ ಕದಿಯಲಾಗ್ತಿದೆ. ಫಾರೆಸ್ಟ್ ಲ್ಯಾಂಡ್ 99 ಸರ್ವೆ ನಂಬರ್ದಾಗ ಒಂದು 20 ಎಕರೆ ಅಂದಾಜು ಯಾವುದೇ ಪರ್ಮಿಷನ್ ಇಲ್ಲದೇನೆ ಇವತ್ತು ತೆಗೆದಾರ. ರೈತರ ಹೊಲದಲ್ಲೂ ಪರ್ಮಿಷನ್ ಇಲ್ಲ, ರಾಯಲ್ಟಿ ಇಲ್ಲ, ತೆಗೆದಕೇಶನ್ ಇದು ಮಾಡಿ ಡಿಪಾರ್ಟ್ಮೆಂಟ್ನವ್ರು ಕಣ್ಣು ಮುಚ್ಕೊಂಡು ಕೂತ್ಬಿಟ್ಟ. ಇವತ್ತು ದನ ಕರುಗಳು ಮತ್ತು ಆಮೇಲೆ ಯಾರೇ ಕುರಿ ದನ ಮೈಸಕ್ಕಂಥ ಮಹಿಳೆಯರು ಒಬ್ಬರು ಡೆತ್ ಆಗ್ಯಾರ ಬಿದ್ದು. ಅದ್ರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಇದರಿಂದ ಯಾವುದೇ ಕ್ರಮ ಕೈಗೊಂಡಿಲ್ಲ. ಕೆಲ ರೈತರ ಜಮೀನನ್ನ ಲೀಸ್ಗೆ ಪಡೆದು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅನುಮತಿ ಪಡೆಯದೆ ಗಣಿಗಾರಿಕೆ ಮಾಡಲಾಗ್ತಿದೆ. ಇಷ್ಟಾದರೂ ಅರಣ್ಯ ಇಲಾಖೆ, ಕಂದಾಯ ಇಲಾಖೆ, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಕಣ್ಣು ಮುಚ್ಚಿ ಕುಳಿತಿದೆ ಎಂದು ಸ್ಥಳೀಯರು ಆರೋಪಿಸುತ್ತಿದ್ದಾರೆ. ಮೌಖಿಕವಾಗಿ ಅವ್ರ ಜೊತೆ ಮಾತಾಡಿದ್ರು, ಅವರು ಯಾವುದೇ ರೀತಿ ಒಂದು ರೆಸ್ಪಾನ್ಸ್ ತಗೊಂಡಿಲ್ಲ. ಬೇಕಾಬಿಟ್ಟಿ ರಾಜರು ಬೇಕಾಬಿಟ್ಟಿಯಾಗಿ ಏನಪ್ಪ ಅಂದ್ರೆ ಹಾರೈಕೆ ಉತ್ತರ ನೀಡ್ತಾ ಇದ್ದಾರೆ. ಇದ್ರ ಬಗ್ಗೆ ಯಾವುದೇ ಅಧಿಕಾರಿಗಳು, ಸರ್ಕಾರ ಆಗಲಿ ಒಂದು ಅಧಿಕಾರಿಗಳಾಗಲಿ ಯಾವ ರೀತಿಯೂ ಇನ್ನೂವರೆಗೂ ಕ್ರಮ ಕೈಗೊಂಡಿಲ್ಲ. ಈ ಸವಳು ಮಣ್ಣು ಗಣಿಗಾರಿಕೆ ಹಿಂದೆ ಸುಲೇಪೇಟದ ಸುಲೇಮಾನ್ ಎಂಬಾತ ಇದ್ದಾನೆ ಎನ್ನಲಾಗಿದೆ. ಈ ಅಕ್ರಮಕ್ಕೆ ಬ್ರೇಕ್ ಹಾಕುವಂತೆ ಸ್ಥಳೀಯರು ಆಗ್ರಹಿಸ್ತಾ ಇದ್ದಾರೆ. ವಿಜಯ್ ಕುಮಾರ್ ಜೊತೆ ಶಿವರಾಮ್ ಅಸುಂಡಿ, ನ್ಯೂಸ್ 18 ಕನ್ನಡ, ಕಲಬುರಗಿ.